ನಮ್ಮ ಎಲ್ಲ ಪಕ್ಷದ ನಗರಾಧ್ಯಕ್ಷರಾದ ಸುರೇಶ್ ಬಾಬು ಅವರೇ, ವಿರೋಧ ಪಕ್ಷ ನಾಯಕರಾದಂತ ನಗರಸಭೆ ಸದಸ್ಯರು, ವಿರೋಧ ಪಕ್ಷ ನಾಯಕರಾದ ಗಣಪತಿ ಮಂಡಳಿ ಅವರೇ, ನಗರ ಪ್ರಧಾನ ಕಾರ್ಯದರ್ಶಿಯಾದ ದಿನೇಶ್ ಅವರೇ, ಇನ್ನೊಬ್ಬ ನಗರ ಮುಖಂಡರಾದ ಉಮೇಶ್ ಅವರೇ, ಬಸವರಾಜ್ ಅವರೇ, ಕನ್ನಪ್ಪನವರೇ, ನಮ್ಮ ಬೂರು ಪಂಚಾಯತಿ ಅಧ್ಯಕ್ಷರಾದ ಕೊಂಡೋಜಿ ಅವರೇ, ನಮ್ಮ ಎಸ್ ಬೋಗಿನ ಘಟಕದ ಅಧ್ಯಕ್ಷರಾದ ವಿಜಯ್ ಆಡ್ಗಳೆ ಅವರೇ, ಶ್ರೀನಿವಾಸ್ ಅವರೇ, ಉಳಿದಂತೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರು, ಮಾಧ್ಯಮ ಸ್ನೇಹಿತರು, ಕಳೆದ ಒಂದು ವಾರದಿಂದ ನಮ್ಮ ತಾಲೂಕಿನಲ್ಲಿ ಎಡೆಬಿಡದೆ ಓರ್ಡನ ಆರ್ಭಟ ಎಲ್ಲ ಭಾಗದಲ್ಲೂ ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಫ್ಲಡ್ ಅನಾಹುತಗಳಾಗಿದೆ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ಮುಖಂಡರು, ನಗರ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಎಲ್ಲ ಕಡೆಗೆ ಎಲ್ಲೆಲ್ಲಿ ಹಾನಿಯಾಗಿದೆ ಆಗಿಂದಾಗೆ ಭೇಟಿ ಕೊಟ್ಟು ನೊಂದವರಿಗೆ ಸಾಂತ್ವನ ಹೇಳಿ, ಮಾನ್ಯ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಅವರ ಕಡೆಯಿಂದ ಅವರ ಹೆಸರಿನಲ್ಲಿ ಸಣ್ಣ ಸಣ್ಣ ಸಹಾಯಗಳನ್ನು ಹಾಕು ನೊಂದ ಕುಟುಂಬಗಳಿಗೆ. ಬಹಳ ದೊಡ್ಡ ಪ್ರಮಾಣದ ನಷ್ಟ ಆದವರಿಗೆ 10,000 ಕೊಟ್ಟಿದ್ದೀವಿ, ಸಣ್ಣ ಪ್ರಮಾಣದ ನಷ್ಟ ಆದವರಿಗೆ 5,000 ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಇಲಾಖಾ VARI ತಹಶೀಲ್ದಾರ್ AC ಅವ್ರ ಮೂಲಕ ಸರ್ಕಾರದಿಂದ ಏನು ಬರುತ್ತೆ ಅದಕ್ಕೆ ರೆಕಾರ್ಡ್ ಮಾಡೋದಕ್ಕೆ ಅವರಿಗೆಲ್ಲ ಒಂದು ಮಾಹಿತಿಯನ್ನು ಹಾಕಿದ್ವಿ. ಅವರು ಕೂಡ ಓಡಾಡ್ತಾ ಇದ್ದಾರೆ. ಎಲ್ಲೂ ಒಂದ ಸಣ್ಣ ಅನಾಹುತ ಆದ್ರೂ ಕೂಡ ನಾವು ಬಿಟ್ಟಿಲ್ಲ. ನಮ್ಮ ಕೆಲವು ಬಿಜೆಪಿಯ ಕೆಲವರು ನಮ್ಮ ನಾಯಕರು ಮಾನ್ಯ ಗೋಪಾಲಕೃಷ್ಣ ಸಾಹೇಬರು ವಿದೇಶ ಪ್ರವಾಸ ಹೋಗಿದ್ದಕ್ಕೆ ಇಲ್ಲ ಸಲದ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಅವರು ವಿದೇಶಕ್ಕೆ ಹೋಗಿರೋದು ಮೋಜು ಮಸ್ತಿಗಲ್ಲ, ಅವರ ಮಗಳ ಮನೆಯಲ್ಲಿ ಪೂರ್ವ ನಿಯೋಜಿತ ಒಂದು ಕಾರ್ಯಕ್ರಮ ಇದೆ. ಬಹಳ ಹಿಂದೆ ಫಿಕ್ಸ್ ಆಗಿದ್ದು, ಅವ್ರು ಹೋಗಾಗಿರಲ್ಲ, ಆ ಟೈಮ್ ಹೋಗಿದ್ದೇವೆ. ಮೋಜು ಮಸ್ತಿಯಾಗಿ ಹೋದಂತ ನಮ್ಮ ನಾಯಕರು ಯಾವತ್ತೂ ಜನರ ಜೊತೆಗೆ, ಜನರ ಪರವಾಗಿದ್ದಂತ ನಾಯಕರು. ಯಾಕಂದ್ರೆ ಬಿಜೆಪಿ ಅವರಿಗೆ ಬೇರೆ ಕೆಲಸ ಇಲ್ಲ. ಇವ್ರ ಯೋಗ್ಯತೆಗೆ 5 ರೂಪಾಯಿ ಕೊಟ್ಟಿಲ್ಲ ಎಲ್ಲಿ ಹೋದ್ರು, ಬರೇ ಬಾಯಿ ಮಾತು. ಅದು ನಾವು ಬರೇ ಬಾಯಿ ಮಾತಲ್ಲ, ನಾಯಕರು ನಮಗ್ ತಾಕೀತ್ ಮಾಡಿ ವಿದೇಶಕ್ಕೆ ಹೋಗೋ ಮುನ್ನಾ ದಿನ KDP ಸಭೆ ಮಾಡಿ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಸಿ, ಎಲ್ಲೆಲ್ಲಿ ಫ್ಲಡ್ಡಿನ ಅನಾಹುತ ಆಗುತ್ತೆ ನೀವು ಜಾಗರೂಕರಾಗಿ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಮುಖಂಡರು ಕೂಡ ನಮ್ಮನ್ನ ಕೂರಿಸಿ, ಒಂದು ಕಡೆ ಅಧಿಕಾರಿಗಳು ಅವ್ರ ಕೆಲಸ ಮಾಡ್ತಾರೆ, ನೀವು ಪಕ್ಷದ ಮುಖಂಡರಾಗಿ ನೀವು ಕೂಡ ಕೆಲಸ ಮಾಡ್ಬೇಕಂತ ನಮಗೆ ತಾಕೀತ್ ಮಾಡಿ ಹೋದ್ಮೇಲೆ ನಾವು ನಗರ ಗ್ರಾಮಾಂತರ ಒಂದನ್ನು ಬಿಟ್ಟಿಲ್ಲ. ನಾವು ಟೀಮ್ ಮಾಡ್ಕೊಂಡು ಓಡಾಡಿದೀವಿ, ಎಲ್ಲರೂ ಒಂದೇ ಕಡೆ ಹೋಗಿಲ್ಲ. ಯಾಕಂದ್ರೆ ತಾಲೂಕಿನ ವಿಸ್ತೀರ್ಣ ದೊಡ್ಡದಿದೆ. ಕರೂರು ಬಾರಂಗಿ ಹೋಗಿದೀವಿ, ಕಸ್ಬಾ ಹೋಬಳಿ ಹೋಗಿದೀವಿ, ಆವನಹಳ್ಳಿ ಹೋಬಳಿ ಹೋಗಿದೀವಿ, ಅನಂತಪುರ ಹೋಬಳಿ ಹೋಗಿದೀವಿ. ನಗರದಲ್ಲಿ ನಮ್ಮ ಬಾಬಣ್ಣ ಅವರ ನೇತೃತ್ವದಲ್ಲಿ ಇಲ್ಲಿನ ಟೀಮು, ಗಣಪತಿ ಮಂಡಗಳ್ಳಿ, ದಿನೇಶು, ಉಮೇಶ್, ನಮ್ಮ ಗ್ರಾಮಾಂತರದವರು ಅವ್ರ ಜೊತೆ ಸೇರ್ಕೊಂಡು ಅನೇಕ ನಾನು ನೋಡಿದೆ. ನಮ್ಮ ಚಂದ್ರು, ಬಸವರಾಜ ಕುಗ್ವೆ, ಅನೇಕರು ಟೌನಲ್ಲಿ ಕೂಡ ಬಾಕಿ ಬರೋ ಮಾತು ಬಿಜೆಪಿ ಅವರು ಆಡ್ತಾ ಇದ್ದಾರೆ. ಅವರಿಗೆ ನಾನು ಖಂಡಿಸ್ತೀನಿ. ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಖಂಡಿಸ್ತೀನಿ. ಯಾಕಂದ್ರೆ ಬಿಜೆಪಿಯವರು ಬರೇ ಬಾಯಿ ಮಾತಿನ ನಾಯಕರು. ನಮ್ಮ ನಾಯಕರು ಹಂಗಲ್ಲ. ಸಣ್ಣ ಸಹಾಯ ತನ್ನ ಕೈಯಲ್ಲಿ ಆ ಸಂದರ್ಭಕ್ಕೆ ಏನಾಗುತ್ತೆ, ನೊಂದ ಕುಟುಂಬಗಳಿಗೆ ಒಂದು 5,000, ಒಂದು 10,000 ಆ ಸಂದರ್ಭಕ್ಕೆ ಅವರೇನು ತಮ್ಮ ಸಂಸಾರದ ಸ್ಥಿತಿಗತಿಗಳ ಬಗ್ಗೆ ಅವರು ಅನುಕೂಲ ಮಾಡ್ಕೊಳ್ಳಿ ಅಂತ ಕೊಡೋದು, ಸರ್ಕಾರದ ಕೊಡೋದು ಬೇರೆ. ಆ ರೀತಿ ಕೆಲಸವನ್ನ ಇಡೀ ತಾಲೂಕಿನಾದ್ಯಂತ ಮನೆ ಬಿದ್ದಿರ್ಬೋದು, ಹಳ್ಳ ಕೊಳ್ಳಗಳ ಕೊಚ್ಚಿಕೊಂಡು ಹೋಗಿರ್ಬೋದು, ಮರ ಬಿದ್ದಿರ್ಬೋದು, ಎಲ್ಲ ತರದ ಅನಾಹುತಗಳು ಕೂಡ ನಾವು ಭೇಟಿ ಕೊಟ್ಟಿದ್ವಿ. ತಮಗದು ಮಾಹಿತಿನೂ ಇದೆ. ನಮ್ಮೆಲ್ಲ ಮುಖಂಡರು ಯಾರು ಒಬ್ಬರು ಪ್ರಶ್ನೆ ಇಲ್ಲ, ಪಕ್ಷದ ಎಲ್ಲರೂ ಬಂತು. ಯೂತ್ ಕಾಂಗ್ರೆಸ್ ಇರ್ಬೋದು, ಮೇನ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಕಿಸಾನ್ ಸೆಲ್ ಇರ್ಬೋದು, ಎಲ್ಲ ಒಟ್ಟು ಪಕ್ಷ ಆದ್ಮೇಲೆ ಎಲ್ಲ ಒಟ್ಟಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಸಮರೋಪಾದಿಯಲ್ಲಿ. ಇವತ್ತು ಎಲ್ಲೇ ನೀವು ಹೋಗಿ ನಮ್ಮ ಅಟೆಂಡೆನ್ಸ್ ಅಲ್ಲಿ ಇದೆ, ತಾಲೂಕಿನ ಅನಾಹುತ ಆದ ಜಾಗದಲ್ಲಿ. ಆ ರೀತಿಯ ಕೆಲಸವನ್ನ ಮಾಡಿದ್ದೀವಿ. ಇದರ ಜೊತೆಗೆ ನಮ್ಮ ನಾಯಕರಾದ ಹಿರಿಯ ನಾಯಕರು ಕಾಗೋಡು ತಿಮ್ಮಪ್ಪರು ಕೂಡ ಫ್ಲಡ್ ಆದ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ.
ಈ 94ನೇ ವಯಸ್ಸಿನಲ್ಲೂ ಕೂಡ ಅವ್ರ ಮನೆಯಲ್ಲಿ ಕೂತಿಲ್ಲ, ಮನಸ್ಸು ತಡೆಯಕ್ಕಾಗಿಲ್ಲ ಅವರಿಗೆ. ಅವರು ಕೂಡ ಅನೇಕ ಪ್ರದೇಶಗಳಿಗೆ ಕನ್ನೊಳೆ ಅಂತ ಬಂದು ಸೈದೂರು ಭಾಗದಲ್ಲಿ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ, ಇನ್ನು ಉಳಿದ ಭಾಗಕ್ಕೂ ಭೇಟಿ ಕೊಟ್ಟಿದ್ದಾರೆ. ಇವೆಲ್ಲ ಆದ್ಮೇಲೆ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಸೊರಬ, ಸಾಗರ, ಹೊಸನಗರ, ತೀರ್ಥಹಳ್ಳಿ ನಿನ್ನೆ ಎಡೆಬಿಡದೆ ಪ್ರತಿಯೊಂದು ಜಾಗಕ್ಕೂ ಹೋಗಿ ಪರಿಶೀಲನೆ ಮಾಡಿ ಏನೇನಾಗಿದೆ, ಏನು ಅನಾಹುತ ಆಗಿದೆ, ಮುಂದೆ ಹೇಗೆ. ಅವ್ರೊಬ್ಬರೇ ಹೋಗಿಲ್ಲ, DC ಅವ್ರನ್ನ, AC ಅವ್ರನ್ನ, ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಮತ್ತೆ ನಮ್ಮ ಜೊತೆ ನಮ್ಮ ಮುಖಂಡರುಗಳು ಎಲ್ಲ ಹೋಗಿ ವೀಕ್ಷಣೆ ಮಾಡಿ ನೊಂದ ಕುಟುಂಬಗಳಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ವೈಯಕ್ತಿಕ ಧನ ಸಹಾಯ ಅವರು ಮಾಡಿದ್ದಾರೆ. ನಾವು ಶಾಸಕರ ಕಡೆಯಿಂದಲೂ ಮಾಡಿದ್ದೀವಿ, ನಮ್ಮ ನಾಯಕರಾದ ಗೋಪಾಲಕೃಷ್ಣ ಬೇಳೂರವ್ರ ಕಡೆಯಿಂದ, ಮಂತ್ರಿಗಳು ಕೂಡ ವೈಯಕ್ತಿಕ ಸಹಾಯ ಮಾಡಿ ಸರ್ಕಾರದ ಬರೋದು ಆಮೇಲೆ. ಆ ರೀತಿಯ ಕೆಲಸವನ್ನು ನಿನ್ನೆ ಇಡೀ ದಿನ ಅವರು ಎಲ್ಲ ಕಡೆ ನೆರೆ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಕೊನೆಗೆ ಪ್ರೆಸ್ ಮೀಟ್ ಮಾಡಿ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಅವರಿಗೆಲ್ಲ ಗೈಡ್ಲೈನ್ ಹೇಳಿ ಹೀಗೆ ತಕ್ಷಣ ಅವ್ರ ರೆಕಾರ್ಡ್ ರೆಡಿ ಮಾಡಬೇಕು, ಯಾವ ಮನೆ ಬಿದ್ದೋಗಿದೆ ತಕ್ಷಣ ಸರ್ಕಾರ ನೀವು ಈ ತುರ್ತು ಕೊಡೋದು ಏನಿದೆ ತಹಶೀಲ್ದಾರ್ ಕೊಡ್ಬೇಕು, ತುರ್ತು ನಗರಸಭೆ ಏನು ಕೊಡ್ಬೇಕು, ನಾವು ವೈಯಕ್ತಿಕ ಕೊಡೋದು ಬೇರೆ. ಸರ್ಕಾರ ಉಳಿದ ಅಮೌಂಟ್ ಅನ್ನ ಮುಂದಿನ ದಿನದಲ್ಲಿ ನಾವು ಸರ್ಕಾರ ಲೆವೆಲಲ್ಲಿ ಚರ್ಚೆ ಮಾಡಿ ಜನರ ಪರವಾಗಿ ನಾವು ಇದೀವಿ ಅಂತ ಹೇಳಿ ನಿನ್ನೆ ಇಡೀ ದಿನ ಅವರು ಪ್ರವಾಸ ಮಾಡಿದ್ದಾರೆ. ಪ್ರವಾಸ ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರು, ಗಣಪತಿ ಮಂಡಗಳೇ ಜಿಲ್ಲಾಧ್ಯಕ್ಷರು ಬಂದಿದ್ರು ಇಲ್ಲಿ ನಮ್ಮ ಸಾಗರಕ್ಕೆ, ಕಲಗೋಡ ರತ್ನಾಕರು, ಜಿಲ್ಲಾ ಪ್ರಸನ್ನ ಕುಮಾರ್ ಅವರು, ಉಳಿದಂತೆ ನಮ್ಮ ನಾಯಕರು ಇಲ್ಲಿದ್ದ ತಾಲೂಕಿನ ಎಲ್ಲ ಮುಖಂಡರು. ನಾನಿಂದ ಇರಲಿಲ್ಲ. ಯಾಕೆ ಇರಲಿಲ್ಲ, ನನಗೆ ಮಿನಿಸ್ಟರ್ ಫೋನ್ ಬಂದಿತ್ತು. ಬೆಂಗಳೂರಲ್ಲಿ DK ಶಿವಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೀಟಿಂಗ್ ಕರೆದಿದ್ರು. ನಾನು 2 ದಿನ ಬೆಂಗಳೂರಲ್ಲಿ ಇದ್ದೆ, ನಾನು ಹಿಂದಿನ ಕಾರ್ಯಕ್ರಮಕ್ಕೆ ನಾನು ಇರಲಿಲ್ಲ. ಅದ್ರಲ್ಲಿ ಮಾಹಿತಿ ಇತ್ತು, ನಾನು ನಮ್ಮೆಲ್ಲ ಮುಖಂಡರಿಗೆ ಮಾಹಿತಿ ಹಾಕಿ ಇಲ್ಲೇ ಕೆಲಸ ಅವರು ಬಹಳ ಚಾಚು ತಪ್ಪದೆ ಮಾಡಿದ್ದಾರೆ. ಇಷ್ಟೆಲ್ಲ ಸಮರೋಪಾದಿಯಲ್ಲಿ ನಾವು ಕೆಲಸ ಮಾಡಿದ್ರು ಕೂಡ ಬಿಜೆಪಿಯವ್ರು ಬೊಗಳೆ ಬಿಡ್ತಾರೆ. ₹1 ಅವ್ರು ಕೊಟ್ಟಾರ ಕೇಳಿ, ನಾನು ಬೇಕಾದ್ರೆ ಬಹಿರಂಗ ಚರ್ಚೆ ಕರೀರಿ, ನನ್ನ ಹತ್ರ ದಾಖಲೆ ಇದೆ, ಎಲ್ಲೆಲ್ಲಿ ಹೋಗಿದ್ದೀವಿ, ಏನೇನು ಅನಾಹುತ ಆಗಿದೆ, ಏನೇನು ಅವ್ರಿಗೆ ಸಹಾಯ ಮಾಡಿದ್ದೀವಿ, ಇಡೀ ತಾಲೂಕಿನ ಲೆಕ್ಕ ನಮ್ಮ ಹತ್ರ ರೆಡಿ ಇದೆ ರೆಕಾರ್ಡು. ಅವ್ರು ಏನೇನು ಮಾಡಿದ್ದಾರೆ, ಏನ್ ಕೊಟ್ಟಿದ್ದಾರೆ. ಯಾಕೆ ಹೇಳ್ತಿದ್ದ ಅಂದ್ರೆ, ನಮ್ಮ ಶಾಸಕರು ಅಧಿಕಾರ ಇಲ್ದಾಗ ಕಳೆದ 10 ವರ್ಷದಲ್ಲಿ ಇದೇ ತರ ಅನಾಹುತಗಳಿಗೆ ದುಡ್ಡು ಕೊಡ್ತಾ ಬಂದಿದ್ರು. ತಮ್ಮ ಮಾಧ್ಯಮದಲ್ಲಿ ಗೊತ್ತಿರ್ಬೋದು. ಬಿಜೆಪಿ ಅವರು ಕೂಡ ಏನ್ ಗೊತ್ತಾನು, ಸರ್ಕಾರದಿಂದ ಬಂದ್ರು ಕೊಡಿಸ್ತಾರೆ, ತಮ್ಮ ಜೇಬಿಂದ ₹5 ಕೊಟ್ಟ ಅಭ್ಯಾಸ ಇಲ್ಲ. ಬರೇ ಬೊಗಳೆ. ಆ ಬೊಗಳೆನ ಯಾರು ಒಪ್ಪಲ್ಲ. ಕೆಲಸ ಮಾಡ್ಬೇಕು, ಮನುಷ್ಯ ಕೆಲಸ ಮಾಡಿದ್ರೆ ಒಪ್ತಾರೆ. ಇವತ್ತು ನಾವು ನಮ್ಮ ಕೈಲಾಗ ಸಹಾಯ ಶಾಸಕರು ಮಾಡಿಸಿದ್ದಾರೆ, ಎಲ್ಲ ಭಾಗಕ್ಕೂ. ಬರೀ ಒಂದಲ್ಲ, ಎಷ್ಟು ಮನೆಗಳು, ಎಷ್ಟು ಕಡೆ, ಅನಂತಪುರ, ಆಚಾಪುರ, ಗಿಳಲ್ಗುಂಡಿ, ಪಳಸಗೋಡು, ಕೌತಿ, ಲಾವಗೇರೆ, ಇಲ್ಲಿ ನಮ್ಮ 31 ವಾರ್ಡಲ್ಲಿ ಎಲ್ಲೆಲ್ಲಿ ಮನೆ ಬಿದ್ದವು ಎಲ್ಲ ಕಡೆಗೆ, ಕರೂರು ಬಾರಂಗಿ, ಕೋಗಾರು, ಕಟ್ಟಿನಕಾರು, ಎಲ್ಲ ಕಡೆ ನಾವು ಒಂದು ಬಿಡದೆ ಇವತ್ತು ಪಕ್ಷದ ವತಿಯಿಂದ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಸಹಿಸಲಾರದೆ ಹೇಳ್ತಾರೆ, ಹೇಳ್ಕೊಳ್ಳ ಅವ್ರಿಗೆ, ನಮಗೇನು ವಿರೋಧ ಪಕ್ಷಾಗ ಅವರು ಮಾಡ್ಲಿ ತಪ್ಪಲ್ಲ, ಆದ್ರೆ ಮಾತಾಡೋಕೆ ಇತಿಮಿತಿ ಬೇಕು. ಶಾಸಕರು ಮೋಜು ಮಸ್ತಿಗೆ ಹೋಗಿಲ್ಲ, ಪೂರ್ವಭಾವಿ ಸಿದ್ಧತೆ ಅದು ಬಹಳ ಹಿಂದೆ ಹೋಗ್ಬೇಕಿತ್ತು, ಹೋಗಕ್ ಆಗಿರಲ್ಲ. ಹೋಗುವಾಗ ಅವರು ಮಾನ್ಯ ಸ್ಪೀಕರ್ ಸಾಹೇಬರಿಗೆ ಲೆಟರ್ ಕೊಟ್ಟಿದ್ದಾರೆ, ಪಕ್ಷದ ಅಧ್ಯಕ್ಷರಿಗೆ DK ಶಿವಕುಮಾರ್ ಸಾಹೇಬರಿಗೆ ಲೆಟರ್ ಕೊಟ್ಟು ತಮ್ಮ ವೈಯಕ್ತಿಕ ಕಾರ್ಯಕ್ರಮದ ಹೇಳಿಕೊಂಡೆ ಅವ್ರು ಹೋಗಿದ್ದಾರೆ. ಅವ್ರು ಹೋದ್ರು ಕೂಡ ನಾವು ಇಲ್ಲಿ ನಮಗೆ ಏನ್ ತಾಕೀತ್ ಮಾಡಿದ್ರು ನಮ್ಮೆಲ್ಲ ಮುಖಂಡರುಗಳಿಗೆ, ನಮ್ಮ ಕೆಲಸ ನಾವು ಚಾಚು ತಪ್ಪದೆ ಪ್ರತಿದಿನ. ಇವತ್ತು ಕೂಡ ನಾನು ಈಗ ಬರೋರ್ ಕಡೆ ನಮ್ದು ಇದೆ, ಮಧ್ಯಾಹ್ನ ಕಡೆ ಬಹಳ ಫ್ಲಡ್ ಆಗಿದೆ, ಅಲ್ಲಿ ಬಹಳ ಹಳ್ಳಕೊಳ್ಳಗಳು, ಚಾನಲ್ಗಳು ಕೊಚ್ಕೊಂಡು ಹೋಗಿದವು. ನಿರಂತರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಬೇರೆ ಬೇರೆಯವರು ಹೇಳಿದ್ದಾರೆ, ಮಾಜಿ ಶಾಸಕರು ಅದನ್ನ ಹೇಳಿದ್ದಾರೆ, ಎಲ್ಲಿ ಡೆಂಗು ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ. ಈಗ ಆಸ್ಪತ್ರೆ ವಿಚಾರದಲ್ಲಿ ತಾವು ಮಾಧ್ಯಮದವರಿಗೆ ಮಾಹಿತಿ ಇದೆ. ಅಧಿವೇಶನ ಸಮಯದಲ್ಲಿ ಹೋಗಿದ್ದು ಸರಿಯಲ್ಲ ಅಂತ ಅಲ್ಲಲ್ಲ, ಒಂದು ತಾವು ಹೇಳೋದು ಹೌದು, ಒಪ್ಪಿರ್ತೀವಿ ಅದನ್ನ. ಆದ್ರೆ ಅಧಿವೇಶನಕ್ಕೆ ಬಹಳ ಹಿಂದೆ ಈ ಪ್ರೋಗ್ರಾಮ್ ಫಿಕ್ಸ್ ಆಗಿ ಮಗಳ ಮನೆಯಲ್ಲಿ ಕಾರ್ಯಕ್ರಮ ಇದೆ.
ಅವಳು ಎರಡು ಒಬ್ಳೆ ಮಗಳು. ಆ ಮಗಳ ಮನೆಗೆ ತಂದೆ ತಾಯಿ ಕಾರ್ಯಕ್ರಮ ಹೋಗಲ್ಲ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಒಪ್ಪಲ್ಲ. ಅದಕ್ಕಾಗಿ ಅವ್ರು ಏನೇ ಇದ್ರು ನಾಯಕರಿಗೆ, ರಾಜ್ಯ ಮಟ್ಟದ ನಾಯಕರಿಗೆ ಹೇಳ್ಕೊಂಡು ಸ್ಪೀಕರ್ ಸಾಹೇಬ್ರಿಗೆ ಲೆಟರ್ ಕೊಟ್ಟು ಅನುಮತಿ ತಗೊಂಡೇ ಹೋಗಿದ್ದಾರೆ. ಮತ್ತೆ ಇವತ್ತು ಸುದ್ದಿ ಮಾಹಿತಿ ನೋಡಿದೆ ನಿಮ್ಮ ಇದ್ರ ಮಾಧ್ಯಮದ ಮುಖಾಂತರಲ್ಲೇ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿಂದಲೇ ಎಲ್ಲ ಇಡೀ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಕರೆದು ಅಲ್ಲಿಂದಲೇ ಈ ನೆರೆ ಸಂತ್ರಸ್ತರ ಏನೇನಾಗಿದೆ ಮಾಹಿತಿ ತಗೊಂಡು ಅದನ್ನ ಅವರು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಕೂಡ 2:30ಗೆ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಇವತ್ತು ಇಟ್ಕೊಂಡಿದ್ದಾರೆ. ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಹತ್ರಕ್ಕೆ ಮಾಡಿಸೋದು ಅಲ್ಲದೆ ಅವರು ಕೂಡ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡುವಾಗ ಸುಮ್ಮನೆ ಬೊಗಳೆ ಬಿಡೋದು ಅರ್ಥ ಇಲ್ಲ ಅಂತ ನನ್ನ ಅನಿಸಿಕೆ. ಮತ್ತೆ ಇದನ್ನ ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸ್ತಾ ಇದೆ. ನಮಸ್ಕಾರ. ಮಾನ್ಯ ಶಾಸಕರು ಇವತ್ತು ವಿದೇಶಿ ಪ್ರವಾಸದಲ್ಲಿದ್ದಾರೆ ಅಂತ ಪದನ ಯೂಸ್ ಮಾಡ್ತಾರೆ ಬಿಜೆಪಿಯವರು. ವಿದೇಶಿ ಪ್ರವಾಸ ಅಲ್ಲ, ಅವರ ಮಗಳ ಮನೆಗೆ ಹೋಗಿದ್ದಾರೆ. ಅದು ವಿದೇಶದಲ್ಲಿದೆ ಅಷ್ಟೇ. ಈಗ ಮದುವೆ ಆದ್ಮೇಲೆ ಮಗಳು ಮದುವೆ ಹೋದ ವರ್ಷ ಮಾಡಿದ್ರು, ಅವರ ಮನೆ ಪ್ರೋಗ್ರಾಮ್ ಹೋಗಿದ್ದಾರೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ, ಅವರು ವಿದೇಶಕ್ಕೆ ಹೋಗೋ ಮುಂಚೆ ಅವರ ಕರ್ತವ್ಯವನ್ನು ನಿರ್ವಹಿಸಿದಾರೋ ಇಲ್ಲ ಅನ್ನೋದು. ಯಾಕಂದ್ರೆ ನಿರಂತರವಾಗಿ ಹೋಗೋ ಪೂರ್ವದಲ್ಲಿ 1 ತಿಂಗಳು ಸಾಗರದ ಎಲ್ಲಾ ಅಧಿಕಾರಿಗಳ ಸಭೆಯನ್ನ ಸುಮಾರು 5ರಿಂದ 6 ಸರಿ ಮಾಡಿದ್ದಾರೆ. KDP ಮೀಟಿಂಗ್ ಮಾಡಿದ್ದಾರೆ, ಅಧಿಕಾರಿಗಳ ಸಭೆ ಮಾಡಿದ್ದಾರೆ, ನಗರಸಭೆಯ ಒಂದು ಮೀಟಿಂಗು ಸಹ ಸದಸ್ಯರೊಂದಿಗೆ ಮಾಡಿದ್ದಾರೆ. ಅದಕ್ಕಿಂತ ಹೊರತಾಗಿ ಎಲ್ಲೆಲ್ಲಿ ಏನೇನಾದಾಗ ಯಾವ ತರ ಸ್ಪಂದನೆ ಮಾಡ್ಬೇಕು ಅಂತ ನಮ್ಮ ಪಕ್ಷದ ಮುಖಂಡರುಗಳಿಗೂ ಸಹ ಡೈರೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಯಾಕಂದ್ರೆ ಸಾಗರ ಟೌನಿಗೆ ಸಂಬಂಧಪಟ್ಟಂಗೆ ಸುಮಾರು ಅಂದಾಜು 20ರಿಂದ 25 ಮನೆ ಇವತ್ತು ಹಾನಿ ಒಳಪಟ್ಟಿದೆ. 20ರಿಂದ 25 ಮಂದಿಲಿ ಒಂದು 10ರಿಂದ 16 ಮನೆ ಮಾತ್ರ ರೆಕಾರ್ಡ್ ಇದೆ. ಕೆಲವು ರೆಕಾರ್ಡ್ ಇಲ್ದಿರೋ ಮನೆಗಳು ಇದ್ದಾವೆ. ಯಾಕಂದ್ರೆ ಈಗ ಮುನ್ಸಿಪಾಲಿಟಿಯಿಂದ ನಗರಸಭೆಯಿಂದ ಏನಾದ್ರು ಪರಿಹಾರ ಕೊಡ್ಬೇಕು ಅಂದ್ರೆ ಖಾತೆ ಇರ್ಬೇಕು ಅನ್ನೋ ಪದ ಇದೆ ಬಿಡ್ರಿ, ಅದು ಸರ್ಕಾರಿ ಕಾಯ್ದೆ. ಆದ್ರೆ ಇವರು ವೈಯಕ್ತಿಕವಾಗಿ ನಾವು ನಗರಾಧ್ಯಕ್ಷ ಆಗಿ ನಾನು ಹೋಗಿದ್ದೀನಿ, ನಮ್ಮ ಮುಖಂಡರುಗಳು ಹೋಗಿದ್ದಾರೆ, ಗಣಪತಿ ಹೋಗಿದ್ದಾನೆ, ಮತ್ತೆ ಅವರ PA ಶ್ರೀನಿವಾಸ್ ಅವರು ಅಧಿಕಾರಿ, ಸರ್ಕಾರಿ ಅಧಿಕಾರಿ, ಅವರು ಖಾಸಗಿ PA ಅಲ್ಲ, ಅವರೊಬ್ಬ ಎಂಪ್ಲಾಯ್ಡ್. ಅವರಿಗೆ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಅವ್ರ ಮೂಲಕನೇ ಎಲ್ಲ ಧನ ಸಹಾಯವನ್ನ ಪ್ರತಿ ಮನೆ ಮುಡಿಸಿದೀವಿ ನಾವು. ಅಲ್ಲಿ ಪಕ್ಷ ನೋಡ್ಲಿಲ್ಲ, ಜಾತಿ ನೋಡ್ಲಿಲ್ಲ, ಅಥವಾ ಯಾವ ಜೊತೆ ಓಡಾಡ್ತಾರ ನೋಡ್ಲಿಲ್ಲ. ಅವತ್ತೇನ್ ಹಾನಿಯಾಗಿದೆ ಆ ಮನೆಗಳಿಗೆ ಪರಿಹಾರವನ್ನ ತಕ್ಷಣ ತುರ್ತಾಗಿ ಅವತ್ತಿನ ಏನು ಆಗೋಗ್ಬೇಕು ಅದನ್ನ ಕೊಟ್ಟಿದ್ದಾರೆ. ಮತ್ತೆ ನಗರಸಭೆಯ ಅಧಿಕಾರಿಗಳಿಗೂ ಸಹ ಡೈರೆಕ್ಷನ್ ಕೊಟ್ಟು ಅವ್ರ ಮೂಲಕನೂ ಸಹ ಪ್ರತಿ ಮನೆಗೆ ಭೇಟಿ ಕೊಟ್ಟು ಅರ್ಜಿ ತಗೊಂಡು ನಗರಸಭೆ ಪರಿಹಾರ ಕೊಡಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಕೊನೆಗೆ ತಾಲೂಕು ಆಫೀಸಿಂದ ಆ ರುಕ್ಮಿಣಿ ಅಂತ ಒಬ್ಬ ಕ್ಲರ್ಕ್ ಅನ್ನ ವಿಶೇಷವಾಗಿ ನೇಮಕ ಮಾಡಿ ಸಾಗರ ಟೌನ್ ಎಲ್ಲೇ ಮನೆ ಬಿದ್ರು ಸಹ ಅವಳು ತಾಲೂಕು ಆಫೀಸಿಗೂ ಸಹ ತಹಸೀಲ್ದಾರ್ಗೂ ಸಹ ರಿಪೋರ್ಟ್ ಗಳನ್ನ ಹಾಕಿದ್ದಾರೆ. ಇದು ನಮ್ಮ ವಿರೋಧ ಪಕ್ಷ ಗಮನಿಸಬೇಕು. ಯಾಕಂದ್ರೆ ಈ ಸೆಷನ್ ಇದೆ ಅಂತ ಅನೌನ್ಸ್ ಆಗಕ್ಕೂ ಮುಂಚೆನೆ ಇವ್ರದ್ದು ಫಾರಿನ್ ಟೂರ್ ಫಿಕ್ಸ್ ಆಗಿತ್ತು, ಅವರ ಮಗಳ ಮನೆಯ ಫಂಕ್ಷನ್ ಫಿಕ್ಸ್ ಆಗಿತ್ತು. ಆದ್ರಿಂದ ಏನು ಆ ಪ್ರೋಸೆಸ್ಗಳು ಮುಗ್ದಿರೋದ್ರಿಂದ ಇವರಿಗೆ ಹೋಗ್ಲೇಬೇಕಂತ ಪರಿಸ್ಥಿತಿ ಬಂತು. ಅದನ್ನ ಇವತ್ತಿನ ದಿನ ಮಧ್ಯಾಹ್ನ 3 ಗಂಟೆಗೆ ಅವರು ಜೂಮ್ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಈ ನೆರೆ ಪರಿಹಾರ ಸಂಬಂಧಪಟ್ಟಂಗೆ ಎಲ್ಲಾ ಅಧಿಕಾರಿಗಳ ಜೊತೆಗೆ ಜೂಮ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಒಂದು ಕರ್ತವ್ಯನೇ. ಆದ್ರಿಂದ ನಾವು ನಮ್ಮ ಜನರ ಸ್ಪಂದನೆ ಏನಿದೆ ಅಂದ ಮೇಲೆ ನಮ್ಮ ಕರ್ತವ್ಯ ಇರುತ್ತೆ. ಯಾಕಂದ್ರೆ ಅವರು ಇವತ್ತು ಅಂತಲ್ಲ, ಅವರು ಶಾಸಕರಾಗಿರ್ಲಿ, ಆಗದೆ ಇದ್ದಾಗಲೂ ಸಹ ಎಲ್ಲೇ ಏನೇ ತೊಂದರೆ ಆದರೂ ಸಹ ಅವರು ಹೋಗಿ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದು ನಾವೆಲ್ಲ ಕಂಡು ಬಂದಿರೋ ವಿಚಾರ. ಯಾಕಂದ್ರೆ ಕೋವಿಡ್ ಬಂದ ಸಂದರ್ಭದಲ್ಲಿ ನಮ್ಮವ್ರ ಶಾಸಕರಾಗಿರ್ಲಿಲ್ಲ. ಸರ್ಕಾರದಿಂದ ಬಂದಂತ ವಸ್ತುಗಳು ನಂದು ಅಂತ ಕೊಟ್ಟಂತವ್ರು ಅವತ್ತಿನ ಶಾಸಕರು. ಆದ್ರೆ ಅವತ್ತು ಸಹ ಗೋಪಾಲ್ ಕೃಷ್ಣ ಬೆಳವರ್ ಇಡೀ ತಾಲೂಕಲ್ಲಿ ಯಾರು ಅವತ್ತು ನೊಂದಿದ್ರು, ಯಾರು ಅವತ್ತು ಊಟಕ್ಕೆ ತೊಂದರೆ ಆಗಿತ್ತು, ಅವ್ರು ಎಲ್ಲರಿಗೂ ಸಹ ಹಂತವಾಗಿ ಅವತ್ತು ಪರಿಹಾರ ಕೊಟ್ಟಿದ್ದನ್ನ ನಾವೆಲ್ಲರೂ ನೋಡಿದೀವಿ, ಮಾಧ್ಯಮ ಮಿತ್ರರು ನೋಡಿದೀವಿ. ಮತ್ತೆ ಈಗ ನಾಡ್ದು ಬಂದ ಮೇಲೂ ಸಹ ಎಲ್ಲೆಲ್ಲಿ ಅನಾಹುತಗಳ ಅಲ್ಲಿಗೆ ಸಹ ವೈಯಕ್ತಿಕವಾಗಿ ಅವರು ಮತ್ತೊಮ್ಮೆ ಭೇಟಿ ಕೊಟ್ಟು ಮತ್ತೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನ ಕೊಡಿಸ್ತಾರೆ. ಮತ್ತು ವೈಯಕ್ತಿಕವಾಗಿಯೂ ಸಹ ಕೈ ಹಿಡಿಯುವಂತ ಕೆಲಸನ ನಮ್ಮ ಶಾಸಕರು ಮಾಡ್ತಾರೆ ಅಂತ ತಿಳ್ಸಕ್ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಗೋಷ್ಠಿಯ ತಾಲೂಕು ಅಧ್ಯಕ್ಷ ಚಂದ್ರಪ್ಪನವರೇ, ಸುರೇಶ್ ಬಾಬು ಅವರೇ, ದಿನೇಶ್ ಅವರೇ, ಬಸವರಾಜ್ ಅವರೇ, ಕಣ್ಣಪ್ಪನವರೇ, ಬರೂರು ಪಂಚಾಯತ್ ಅಧ್ಯಕ್ಷರಂತ ಖಂಡೋಜಿ ಅವರೇ, ಉಮೇಶ್ ಅವರೇ, ವಿಜಯ್ ಅವರೇ, ಎಲ್ಲ ನಮ್ಮ ಮುಖಂಡ್ರೆ, ಮಾಧ್ಯಮ ಮಿತ್ರರೇ, ಇವತ್ತು ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು, ನಮ್ಮ ನಗರಾಧ್ಯಕ್ಷರು ಮಾತಾಡಿದ್ದಾರೆ. ಇವಾಗ ಕಳೆದ 1 ವಾರ 10 ದಿನ ಹಿಂದಿಂದಲೂ ಮಳೆ, ಧಾರಾಕಾರ ಮಳೆ ಆಗ್ತಾ ಇದೆ. ಆ ಮಳೆಗೆ ಸಾಕಷ್ಟು ಸಿಟಿಯಲ್ಲಿರ್ಬೋದು, ಹಳ್ಳಿಲಿರ್ಬೋದು ಸುಮಾರು ಮನೆಗಳು ಅನಾಹುತ ಆಗಿದ್ದಾವೆ, ಕೆರೆ ಕಟ್ಟೆಗಳು ಅನಾಹುತ ಆಗಿದ್ದಾವೆ, ರಸ್ತೆಗಳು ಅಲ್ಲೆಲ್ಲಿ ಕುಸಿತಿದ್ದಾವೆ. ಇವತ್ತು ಶಾಸಕರು ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳಿ
ನಮ್ಮ ವಿರೋಧ ಪಕ್ಷ ಬಿಜೆಪಿ ಮುಖಂಡರುಗಳು ಇಲ್ಲ ಸಲ್ಲದ ಮಾತುಗಳನ್ನ ಕೆಲವೊಂದು ವಾಟ್ಸಾಪ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ನಾವು ನೋಡಿದೀವಿ. ಅವರು ಮಗಳು ಮದುವೆ ಮಾಡಿ 1 ವರ್ಷ ಆಗಿತ್ತು, ವಿದೇಶಕ್ಕೆ ಹೋಗ್ಬೇಕಂತ ಅವರ ಕಾರ್ಯ ಒತ್ತಡದಲ್ಲಿ ಹೋಗಿರ್ಲಿಲ್ಲ. ಅವ್ರ ಮಗಳು ಮನೆಗೆ ಹೋಗಿದ್ದಾರೆ ಬಿಟ್ರೆ ಅವ್ರು ಯಾವುದೋ ಮೌಜು ಮಸ್ತಿ ಹೋಗಿಲ್ಲ. ಬಿಜೆಪಿ ಮುಖಂಡರಿನ ಕಿವಿ ಮಾತು ಹೇಳ್ತೀನಿ, ಇವತ್ತು ನಗರದಲ್ಲಿ 25 ಮನೆಗಳು ಬಿದ್ರು ನಾವೆಲ್ಲಾ ಮುಖಂಡರುಗಳು, ನಮ್ಮ ಶಾಸಕರ ಆಪ್ತ ಕಾರ್ಯದರ್ಶಿಗಳು ನಮ್ಮ ಜೊತೆಗೆ ಬಂದು, ಅಧಿಕಾರಿಗಳ ಜೊತೆಗೆ ನಗರಸಭೆ ಕಮಿಷನರ್ ಇಂದ ಹಿಡಿದು ಎಲ್ಲಾ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಎಲ್ಲ ಬಂದು ಪರಿಶೀಲನೆ ಮಾಡಿ ಅದೇ ಸ್ಪಾಟ್ ಅಲ್ಲಿ ಶಾಸಕರು ಅವ್ರಿಗೆ ಅರ್ಜೆಂಟಿಗೆ ಏನು ಅವ್ರ ಮನೇಲಿ ನಷ್ಟ ಆಗಿದೆ, ಬಟ್ಟೆ ಇರ್ಬೋದು ಮತ್ತೊಂದು ಇರ್ಬೋದು ತಗೋಬೇಕಂತ ಅವ್ರ ಕೈಲ ಸಹಾಯ ಮಾಡ್ಲಿಕ್ಕೆ ಹೇಳಿದ್ರು, ಮಾಡಿ ಬಂದಿದ್ದೀವಿ. ಅದು ಈ ವಿರೋಧ ಪಕ್ಷದ ಬಿಜೆಪಿ ಮುಖಂಡರು ಗಮನಿಸ್ಬೇಕು. ಸುಮ್ಮನೆ ಬಾಯಿ ಇದೆ ಅಂತ ಚಪ್ಪಲಕ್ಕಾಗಿ ಮಾತಾಡಬಾರ್ದು. ಅವರು ಎಷ್ಟು 25 ಮನೆ ಸಾಗರದಲ್ಲಿ ಬಿದ್ದವಲ್ಲ, ಅವ್ರು ಎಷ್ಟು ಮನೆಗೆ ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಸಾಕಾರ ಮಾಡಿ ಬಂದಿದ್ದಾರೆ, ಅವರು ಹೇಳ್ಬೇಕು, ಮಾಧ್ಯಮದ ಮುಂದೆ ಹೇಳ್ಬೇಕಲ್ಲ. ಸುಮ್ಮನೆ ಶಾಸಕರ ಬಗ್ಗೆ ಮಾತಾಡೋದು ಬಿಡ್ಬೇಕು. ಅವರು ಮುಂಚೆನೆ ಎಲ್ಲ ನಮ್ಮ ಮುಖಂಡರು ಹೇಳ್ದಂಗೆ ಅಧಿಕಾರಿಗಳು ಒಳ್ಳೆ ಸೂಚನೆ ಕೊಟ್ಟು ಹೋಗಿದ್ರು. ಅಧಿಕಾರಿ ಮಳೆಗಾಲ ಬಂದಾಗ ಜನಸಾಮಾನ್ಯ ಬರ್ತಾರೆ ಆಫೀಸ್ಗಳಿಗೆ, ಅವ್ರಿಗೆ ಒಳ್ಳೆ ರೀತಿಯ ಮಾತಾಡಿಸ್ಬೇಕು, ಅವ್ರ ಕೆಲಸ ಕಾರ್ಯಗಳು ಮಾಡ್ಬೇಕು, ಎಲ್ಲೆಲ್ಲಿ ಮಳೆ ಜಾಸ್ತಿ ಹಾನಿಯಾಗಿ ಎಲ್ಲ ಅಲರ್ಟ್ ಆಗಿರ್ಬೇಕು ಅಂತ ಮಾತಾಡಿದ್ರು. ಹಾಗೇನೆ ಇವತ್ತು ಅವರು ಅಮೆರಿಕದ ಹೊರದೇಶದಿಂದ ಇವತ್ತು ಜೂಮ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಅಧಿಕಾರಿಗಳನ್ನ ಕರೆದು 2:30ಗೆ. ಅವರು ಅದನ್ನ ಬಿಜೆಪಿ ಅವರು ಗಮನಿಸಬೇಕಾಗುತ್ತೆ. ಹಾಗೇನೆ ನಿನ್ನೆ ನಮ್ಮ ಸಾಗರ ನಗರ ಇರಬಹುದು, ತಾಳಗುಪ್ಪ ಹೋಬಳಿ ಇರಬಹುದು, ಎಲ್ಲಾ ಕಡೆನೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಬಂದಿದ್ರು, ನಮ್ಮೆಲ್ಲಾ ಮುಖಂಡರುಗಳು ಇದ್ದು ಅಲ್ಲಿ ಕತ್ಲೆ ಬಜಾರದಲ್ಲಿ ಒಂದು ಮನೆ, ಶೆಟ್ರದೊಂದು ಮನೆ ಬಿದ್ದಿತ್ತು. ಅಲ್ಲಿ ತಾಲೂಕು ಆಫೀಸಿಂದ 1,25,000 ಪರಿಹಾರ ಕೊಟ್ರು, ನಮ್ಮ ನಗರಸಭೆಯಿಂದ 20,000 ಕೊಟ್ರು, ಗೋಪಾಲಕೃಷ್ಣ ಬೇಳೂರು ಸಹಕಾರ ಮಾಡಿದ್ರು. ಹಾಗೇನೆ ಮಧು ಬಂಗಾರಪ್ಪನು ವೈಯಕ್ತಿಕ ಧನ ಸಹಾಯನು ಅವರು ಮಾಡಿದ್ರು. ನಾವೆಲ್ಲ ಇದ್ದೀವಿ. ಇದು ಇಷ್ಟು ವಿಷಯ. ಬಿಜೆಪಿ ಅವರು ಇತ್ತೀಚೆಗೆ ಈಗೇನು ಹೇಳಿದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಖಂಡಿಸ್ಲಿಕ್ಕೆ ಇಷ್ಟಪಡ್ತೀವಿ ಅಂತ ಮಾತನಾಡ್ತೀವಿ. ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ. ದಿನನಿತ್ಯ ನಾವು ಪಕ್ಷದ ಆಫೀಸನ್ನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7-8 ಗಂಟೆವರೆಗೆ ನಿರಂತರವಾಗಿ ನಮ್ಮ ನಗರ ಕಾಂಗ್ರೆಸ್ ಇರ್ಬೋದು, ಗ್ರಾಮಾಂತರ ಕಾಂಗ್ರೆಸ್ ಇರ್ಬೋದು, ಪ್ರತಿನಿತ್ಯ ನಾವಿಲ್ಲಿ ಅಟೆಂಡ್ ಮಾಡ್ತೀವಿ. ಯಾಕಂದ್ರೆ ತಾಲೂಕಿನ ಮೂಲೆ ಮೂಲೆಯಿಂದ ನೊಂದಂತವ್ರು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ನಾವು ಯಾರಿದ್ರು ಕೂಡ ಅವ್ರಿಗೇನ್ ಕೆಲಸ, ಏನ್ ಆಗ್ಬೇಕು, ಯಾವ ಆಫೀಸಿಂದ ಅವ್ರು ಕರ್ಕೊಂಡು ಹೋಗಿ ದಿನನಿತ್ಯ ಕೆಲಸ ಮಾಡ್ತಿದ್ವಿ. ನಾವು ಇಲ್ಲದ ಸಂದರ್ಭದಲ್ಲಿ ಒಂದು ಲೆಡ್ಜರ್ ಅನ್ನ ಇಲ್ಲಿ ನಾವು ಇಟ್ಟಿದ್ದೀವಿ. ನಮ್ಮ ಟೈಪಿಸ್ಟ್ ರೇಷ್ಮಾ ಇಲ್ಲೇ ಇರ್ತಾರೆ. ಯಾರು ಬಂದ್ರು, ಯಾವ ಊರು, ಅವ್ರ ಫೋನ್ ನಂಬರ್ ಅವ್ರು ಎಂಟ್ರಿ ಮಾಡಿ ಹೋಗ್ಬೇಕು. ಆ ರೀತಿಯ ನಿರಂತರವಾದ ಸಂಪರ್ಕನ ಜನರ ಜೊತೆಗೆ ನಮ್ಮ ಪಕ್ಷ ಕೆಲಸ ಮಾಡ್ತಾ ಇದೆ. ಯಾರೋ ಹೇಳ್ಬೋದು ಬಾಯಿಗೆ ಬಂದಂಗೆ, ನಮಗೆ ಆಗದಕ್ಕೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಪಕ್ಷ ಬಹಳ ಪ್ರಬಲವಾಗಿ ನೋಡಿ, ದಿನನಿತ್ಯ ಜನಸಂದಣಿ, ಒಬ್ರಲ್ಲ ಇಬ್ಬರಲ್ಲ, ತಾಲೂಕಿನ ಮೂಲೆ ಮೂಲೆಯಿಂದ ಬರ್ತಾರೆ. ಇಲ್ಲ ನಾನಿದ್ದಾಗ ನಾನು ಮಾತಾಡ್ತೀನಿ, ಬಾಬಣ್ಣ ಬಾಬಣ್ಣ, ಗಣಪತಿ, ನಮ್ಮ ದಿನೇಶ್, ಇವತ್ತರ ಎಲ್ಲ ಮುಖಂಡರು ಇಲ್ಲಿ, ಕನ್ನಪ್ಪ ಇರ್ಬೋದು, ವಿಜಯ ಅವರು ಹೊಳೆ ಹಚ್ಚಿ ಬರೋದು ಕಡಿಮೆ, ಉಳಿದಂತೆ ಎಲ್ಲರೂ ಕೂಡ ನಿರಂತರ ಜನರ ಕೆಲಸದಲ್ಲಿ ನಾವು ಭಾಗಿಯಾಗಿ, ಮತ್ತೆ ಆಸ್ಪತ್ರೆ, ಫಾರೆಸ್ಟ್ ಆಫೀಸು, ಸ್ಟೇಷನ್ನು, ಎಲ್ಲ ಕೆಲಸದಲ್ಲೂ ಪಕ್ಷ ಬಂದಂತ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ನಾವು ನೋವು ಕೊಡದೆ ಕೆಲಸ ಮಾಡ್ತಾ ಇದೀವಿ ನಿರಂತರವಾಗಿ. ಬೇರೆ ಪಕ್ಷದವರು ಚುನಾವಣೆಗೆ ಬಾಗಿಲು ತಕ್ಕತ್ತಾರೆ, ಬೇರೆ ಹೊತ್ತ ಬಾಗಿಲು ಮುಚ್ಚಿದ್ದಾರೆ. ನನಗೆ ಗೊತ್ತಿದ್ದಂಗೆ ನಮ್ದು ಮತ್ತೆ ನಿರಂತರ ಇಲ್ಲಿ ಆಫೀಸ್ ಬಾಗಿಲು ತಕೊಂಡು ಕೆಲಸ ಮಾಡ್ತಾ ಇದ್ವಿ, ಪಕ್ಷದ ಸಂಘಟನೆ. ಯಾಕಂದ್ರೆ ನಾಯಕರ ಆದೇಶನೂ ಹಾಗೆ ಇದೆ, ನೀವೆಲ್ಲ ಕಡೆ ಓಡಾಡ್ಬೇಕು, ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಆ ಕೆಲಸವನ್ನು ಮಾಡ್ಬೇಕಂತ ನಮಗೆ ತಾಕೀತು ಮಾಡಿದ್ದಾರೆ. ಆ ಪ್ರಕಾರ ನಾವು ಎಲ್ಲರೂ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ.